ವೆಲ್ಕಮ್ ಟು ದ ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನು ಮತ್ತು ಒಂದು ಸೆಲ್ಫ್ ಕಲರ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿದೆ. ಸ್ಯಾರಿ ಲೈಟ್ ಪೀಚ್ ಕಲರ್ ಇದೆ. ಈ ಸ್ಯಾರಿ ಕಾಂಬಿನೇಷನ್ಗೆ ಪೀಚ್ ಸ್ವಲ್ಪ ಬೀಡ್ಸನ್ನು ಯೂಸ್ ಮಾಡಿ ಸೇಮ್ ಥ್ರೆಡ್ಡಲ್ಲಿ ಪೀಚ್ ಕಲರ್ ಥ್ರೆಡ್ ಬೇಕು, ಗೋಲ್ಡ್ ಥ್ರೆಡ್ ಬೇಡ ಅಂತ ಹೇಳಿದ್ದಕ್ಕೆ ಕಸ್ಟಮರ್ ಒಂದು ನ್ಯೂ ಡಿಸೈನ್, ಬ್ರೈಡಲ್ ಡಿಸೈನನ್ನು ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಸೇಮ್ 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನೀವು 11 ನಂಬರ್ ಆದರೂ ತೊಗೊಬೋದು. ಥ್ರೆಡ್ಡನ್ನು ನಾನು 8 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಹಾಗೆ 2 ರೀತಿಯಲ್ಲಿ ಬೀಡ್ಸು ಬೇಕಾಗುತ್ತೆ. ನಾನಿಲ್ಲಿ ಗೋಲ್ಡನ್ ಥ್ರೆಡನ್ನು ಮತ್ತು ಸಿಲ್ವರ್ ಕಾಂಬಿನೇಷನ್ ಇದ್ರೂ ಸ್ಯಾರೀಸಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬೇಡ ಅಂತ ಹೇಳಿದ್ದಕ್ಕೆ ಈ ಥರ ಒಂದು ಈ ಗೆಜ್ಜೆ ಬೀಡ್ಸ್ ಅಂತ ಬರುತ್ತೆ ನೋಡಿ, ಈ ಡಿಸೈನ್ ತೊಗೊಂಡಿದ್ದೀನಿ. ಹ್ಯಾಂಗಿಂಗ್ ಬೀಡ್ಸಸ್, ಅದು ಗೋಲ್ಡ್ ಕಲರೇ ತೊಗೊಂಡಿದ್ದೀನಿ. ಮತ್ತು ರೌಂಡ್ ಬೀಡ್ಸಸ್ಸು, ಇದು ನಾರ್ಮಲ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಒಂದು 4 mm ಇರ್ಬೋದು ಈ ಸೈಜಸ್ ಬಂದು. ಮೆಟಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟ್ ನಾವು ಸ್ಟಾರ್ಟಿಂಗು ಈ ಒಂದು ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಗ್ಯಾಪಲ್ಲಿ, ಆ ಗ್ಯಾಪಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಇಡಬಾರ್ದು, ಸ್ವಲ್ಪ ಗ್ಯಾಪ್ ಅಂತರದಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಒಳಗಡೆಯಿಂದ ಹೋಗಿ ಕ್ರೋಶದಿಂದ ಈ ರೀತಿ ದಾರ ಎಳೆದು ಅದರೊಳಗಡೆ ಮೇಲಿಂದ ಇನ್ನೊಂದು ದಾರ ತೊಗೊಂಡು ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಅದ್ರ ಜೊತೆಗೆ ಸಿಂಗಲ್ ಕ್ರೋಶ ಅಂತಲೂ ಸಹ ಇದನ್ನು ಕರೀತಾರೆ. ಮತ್ತು ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಕ್ರೋಶವನ್ನು ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶವನ್ನು. ಇದು ಫ್ರೆಂಡ್ಸ್, ಇದು ಸ್ಯಾರಿ ತುಂಬ ಪೀಚ್ ಕಲರ್ ಇದೆ, ಹೆವಿ ಗೋಲ್ಡನ್ ಕಲರ್ ಮಿಕ್ಸ್ ಇದೆ. ಅದಕ್ಕೆ ನಾನು ಸ್ವಲ್ಪ ಮಾತ್ರ ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಈಗ ನಂತರ ಲಾಕ್ ಆದಮೇಲೆ ಈ ರೀತಿ ದಾರನ ಮುಂದೆ ಮಾಡಿ ಸೇಮ್ ನಾನು ರೌಂಡ್ ಬೀಡ್ಸಸ್ ತೊಗೊಂಡಿದ್ನಲ್ಲ ಫ್ರೆಂಡ್ಸ್, ಇಲ್ಲಿ ಆ ರೌಂಡ್ ಬೀಡ್ಸಸ್ಸನ್ನು ಈ ರೀತಿ ಕ್ರೋಶಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ರೀತಿ ಕ್ರೋಶಕ್ಕೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ. ಆನಂತರ ಈ ರೀತಿ ನಾವು ದಾರ ಹೇಳ್ಕೊಂಡಿರ್ತೀವಲ್ಲ, ಈ ದಾರದ ಒಳಗಡೆ ಪ್ರತಿಯೊಂದು ಎಳೆಗಳನ್ನು ಆ ಕ್ರೋಶದ ಮೇಲೆ ಸೇರಿಸ್ಕೊಂಡು ಆ ಒಂದು ಸ್ಪೇಸ್ಗೆ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ. ಪ್ರತಿ ಎಳೆನೂ ಅದರೊಳಗಡೆ ಹೋಲ್ ಆ ಒಂದು ಬೀಡ್ಸ್ ಒಳಗಡೆ ಹೋಗಿರಬೇಕು, ಇಲ್ಲಾಂದರೆ ಇದಾಗುತ್ತೆ. ಲಾಕ್ ಮಾಡಿ ಬೀಡ್ಸನ್ನು ಲಾಕ್ ಮಾಡಿದ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನು ಪಾಯಿಂಟ್ ಮಾಡಿಕೊಂಡು ಲಾಕ್ ಮಾಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಡೈರೆಕ್ಟ್ ಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟ್ ಲಾಕ್ ಮಾಡ್ತಾರೆ. ಸ್ವಲ್ಪ ಬಿಗಿನರ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಈ ಸ್ಯಾರಿ ಸುತ್ತ ಬರೋ ಚಾನ್ಸಸ್ ಇರೋದ್ರಿಂದ ಫಸ್ಟ್ ನೀವು ಎಲ್ಲಿಗೆ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ನಂತರ ಲಾಕ್ ಮಾಡ್ಕೊಳ್ಳಿ. ನಂತರ ಇದಾದಮೇಲೆ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನನ್ನು ಹಾಕ್ಕೊಂಡು ಕ್ರೋಶದ ಮೇಲೆ ಒಂದು ಬಾರಿ ಈ ರೀತಿ ದಾರನ ಸುತ್ತಕೊಂಡು ಅದು ಒಂದು ಎಲ್ಲಿಗೆ ಬರುತ್ತೆ ಈ ಒಂಥರ ವಿ ಶೇಪ್, ಸ್ಲ್ಯಾಟಿನ್ ಶೇಪಲ್ಲಿ ಪಾಯಿಂಟ್ ಮಾಡಿಕೊಂಡು ಲಾಕ್ ಮಾಡಿ, ಹೋಲ್ ಮಾಡಿ ಈ ರೀತಿ ದಾರನ ಹೇಳಕ್ಕೆ ತಂದು ಡಬಲ್ ಕ್ರೋಶವನ್ನು ಮಾಡ್ಕೊಬೇಕು. 3 ದಾರ ಇದೆ ಕ್ರೋಶದ ಮೇಲೆ. ಮತ್ತು ನಾವು ಮೇಲ್ಗಡೆಯಿಂದ ದಾರವನ್ನು ಹೇಳ್ಕೊಂಡಾಗ 2ರಲ್ಲೊಂದು ಮತ್ತು 2ರಲ್ಲೊಂದು ಆಗುತ್ತೆ. ಮತ್ತು ಇದಾದ ನಂತರ 2 ಬಾರಿ ನಾವು ಡಬಲ್ ಚೈನನ್ನು ಹಾಕೊಬೇಕಾಗುತ್ತೆ. 2 ಬಾರಿ ಚೈನನ್ನು ಹಾಕೊಳ್ಳಿ. ಮತ್ತು ಕ್ರೋಶದ ಮೇಲೆ 1 ಸಾರಿ ಮತ್ತು 2 ಸಾರಿ ದಾರಾನ ಸುತ್ತಕೊಂಡು ನಾವು ಈ ಡಬಲ್ ಕ್ರೋಶ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ, ಕಂಬ ಮಾಡ್ಕೊಂಡಿರ್ತೀವಲ್ಲ, ಅದು ಗ್ಯಾಪ್ ಒಳಗಡೆಯಿಂದ ಹೋಗಿ ಈ ರೀತಿ ದಾರನ ಹೇಳಕ್ಕೆ ತಂದಾಗ 4 ಸಾರಿ ದಾರ ಆಗುತ್ತೆ ಕ್ರೋಶದ ಮೇಲೆ. ಅದನ್ನು ಮೇಲ್ಗಡೆ ದಾರ ತಂದ ಮೇಲೆ 2ರಲ್ಲಿ 1 ಮಾಡಿ, ಮತ್ತು 2ರಲ್ಲಿ 1 ಮಾಡಿ, ಮತ್ತೆ 2 ದಾರ ಉಳ್ಕೊತು, ಮತ್ತು 2ರಲ್ಲಿ 1 ಮಾಡಿ. ಈ ರೀತಿ ಈ ಕಂಬನ ಪೂರ್ತಿ ನಾವು ಫಿಲ್ ಮಾಡ್ಕೊಬೇಕು. ಎಷ್ಟು ಕಂಬಗಳು ಹಿಡಿಯುತ್ತೆ ನೋಡೋಣ. ಒಂದೇ ಲೆವೆಲ್ಲಿಗೆ ಫ್ರೆಂಡ್ಸ್ ಈ ರೀತಿ ಹೇಳ್ಕೊಳ್ಳಿ. 2ರಲ್ಲೊಂದು, 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 ಮತ್ತು ಕ್ರೋಶದ ಮೇಲೆ 2 ಸರಿ ದಾರ ಸುತ್ಕೊಬೇಕು. ಮತ್ತು ಅದೇ ಗ್ಯಾಪಲ್ಲಿ ಹೋಗಿ 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ಈ ರೀತಿ 2 ಸರಿ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ
ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು ಕಾಣಿಸ್ತಾ ಇರ್ಬೋದು ನೀವು. ನಿಮಗೆ ಈ ರೀತಿ ಆ ಕಂಬ ಪೂರ್ತಿ ನಿಮಗೆ ಎಷ್ಟು ಕಂಬಗಳು ಹಿಡಿಸುತ್ತೆ ನೋಡಿ, ಅಷ್ಟು ಕಂಬಗಳನ್ನು ನೀವು ಹಾಕೊಬೇಕಾಗುತ್ತೆ. 1 2 3 4 5 ನಾನಿಲ್ಲಿ 2 ಚೈನನ್ನು ಬಿಟ್ಟು 5 ಕಂಬಗಳನ್ನು ಹಾಕೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಕಂಬ ಹಿಡಿಯುತ್ತೆ. ಟೋಟಲಿ 2 ಚೈನನ್ನು ಬಿಟ್ಟರೆ 6 ತ್ರಿಬಲ್ ಕ್ರೋಶವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನಂತರ ನೋಡಿ ಈ ರೀತಿ ಬರ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೀವು ಕರೆಕ್ಟಾಗಿ ಒಂದೇ ಲೆವೆಲಿಗೆ ಹೇಳ್ಕೊಂಡು ಮಾಡಬೇಕು. ನಾನು ಹೇಳ್ಕೊಟ್ಟಂಥ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ ಫಿನಿಶಿಂಗು, ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಹಿಲ್ಲೂ ನಾನು ಹೇಳ್ಕೊಟ್ಟೋ ಟಿಪ್ಸನ್ನು ಯೂಸ್ ಮಾಡಿದಾಗ ಸ್ಯಾರಿ ಸುಕ್ಕಾಗೋದಿಲ್ಲ. ಈಗ ನಂತರ ಕ್ರೋಶದ ಮೇಲೆ ಒಂದು ಸಾರಿ ದಾರಾನ ಸುತ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ವಲ್ಪ ವಿ ಶೇಪ್ ಹೋರೆ ಸ್ಲ್ಯಾಟಿನ ಇದರಲ್ಲಿ ಲಾಕ್ ಮಾಡಿ ಡಬಲ್ ಕ್ರೋಶವನ್ನು ಮಾಡಬೇಕು. ಎರಡರಲ್ಲೊಂದು, ಎರಡರಲ್ಲೊಂದು ಆದ ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1 2 ಚೈನ್ ಹಾಕಿದ್ಮೇಲೆ ಈ ಒಂದು ಗ್ಯಾಪ್ಗೆ ತ್ರಿಬಲ್ ಕ್ರೋಶ ಸಹಾಯದಿಂದ 6 ಕಂಬಗಳನ್ನು ಹಾಕೊಬೇಕು. ಈ 2 ಚೈನನ್ನು ಕೌಂಟ್ ಮಾಡ್ಕೊಬೇಡಿ. ಅದೇ ಗ್ಯಾಪ್ಗೆ ಹೋಗಿ ಈ ರೀತಿ ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು ಮತ್ತು ಕ್ರೋಶದ ಮೇಲೆ 2 ಸರಿ ದಾರ ಸುತ್ತಕೊಂಡು ಮತ್ತೆ ಹೋಗಿ ಎರಡರಲ್ಲೊಂದು, ಎರಡರಲ್ಲೊಂದು, ಎರಡರಲ್ಲೊಂದು. ಇದು ತುಂಬ ಚೆನ್ನಾಗಿದೆ ಡಿಸೈನು, ತುಂಬ ಲೇಟೆಸ್ಟ್ ಆಗಿದೆ. ಮತ್ತು ಹೆವಿ ಬ್ರೈಡಲ್ ಬೇಕು, ತುಂಬ ಕಡಿಮೆ ಬೀಡ್ಸನ್ನು ಯೂಸ್ ಮಾಡಿ ಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂಥ ಡಿಸೈನು. ನೀವು ಬೀಡ್ಸನ್ನು ಹೆವಿ ಯೂಸ್ ಮಾಡಬೇಕು ಅಂತ ಅನ್ನೋದಾದರೆ ನಾನು ಈಗ 2 ಚೈನ್ ಸ್ಲ್ಯಾಟಿನ ಹಾಚಿಗೆ 2 ಚೈನ್ ಹಾಕ್ಕೊಳ್ತೀನಲ್ಲ, ಅಲ್ಲಿ 1 ಚೈನು, 1 ಬೀಡ್ಸು ಮತ್ತು ಇನ್ನೊಂದು ಚೈನು ಆ ಥರನೂ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊಬೋದು ನೀವು. ಎಷ್ಟಾಗಿದೆ 1 2 3 4 5 6 ಆಗಿದೆ. 2 ಚೈನ್ ಬಿಟ್ಟು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ. ಆರ್ಚಿಗೆ ಮಾತ್ರ ನಾವು ತ್ರಿಬಲ್ ಕ್ರೋಶ ಹಾಕ್ಕೊಬೇಕು. ಈ ಸ್ಲ್ಯಾಟಿನ ಮಾತ್ರ ಡಬಲ್ ಕ್ರೋಶ ಹಾಕ್ಕೊಬೇಕಾಗುತ್ತೆ. ಅದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಈಗ 2 ಚೈನ್ ಇಲ್ಲಿ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಮಧ್ಯೆ ಒಂದು ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಬೋದು. ಈಗ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊಬೇಕು, ಫಿಲ್ ಮಾಡಬೇಕು. ಒಟ್ಟು ಈ ಸ್ಲ್ಯಾಟಿನ್ ಹಾರ್ಚು 4 ಹಾರ್ಚನ್ನು ಸೇಮ್ ಇದೇ ರೀತಿ ಮಾಡ್ತಾ ಹೋಗಿ 4 ಹಾರ್ಚ್ ಆದಮೇಲೆ 4 ಸ್ಲ್ಯಾಟಿನ್ ಹಾರ್ಚ್ ಆದಮೇಲೆ ಏನು ಡಿಸೈನ್ ಬರುತ್ತೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದಾಗಿದೆ. 4 ಸ್ಲ್ಯಾಟಿನ್ ಹಾರ್ಚನ್ನು ಹಾಕಿದ್ದೀನಿ. ಕೊನೆಯಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಕೊನೆಯಲ್ಲಿ ಸೇಮ್ ನೀವು ಲಾಕ್ ಮಾಡ್ತಿರಲ್ಲ ಫ್ರೆಂಡ್ಸ್, ಇಲ್ಲಿ ಇದೇ ಸ್ಪೇಸಲ್ಲಿ ನೀವು ಈ ರೀತಿ ದಾರಾನ ಹೇಳೋದು ತಂದು ಇಲ್ಲೂ ಸಹ ನೀವು ಡಬಲ್ ಕ್ರೋಶವನ್ನು ಹಾಕೊಂಡ ನಂತರ ಈ ರೀತಿ ಸ್ಯಾರಿನ ಉಲ್ಟಾ ಮಾಡ್ಕೊಬೇಕಾಗುತ್ತೆ. ಸ್ಯಾರಿನ ಉಲ್ಟಾ ಮಾಡಿಕೊಂಡು ನಂತರ ನಾವು ಈ ಒಂದು ಸಿಂಗಲ್ ಇಲ್ಲಿ ಕಂಬಗಳು ಹಾಕ್ಕೊಂಡಿದ್ದೀನಲ್ಲ, ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಗ್ಯಾಪ್ಗೆ ನೀವು ಒಂದೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಒಂದೊಂದು ಸಿಂಗಲ್ ಕ್ರೋಶ ಅಥವಾ ಚೈನ್ ಹಾಕ್ಕೊಂಡ್ರೂ ನಡೆಯುತ್ತೆ. ಚೈನ್ಗಿಂತ ನೀವು ಈ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಂಡ್ರೆ ಅದು ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಚೈನ್ ಬೇಡ ಅಂತ ಹೇಳಿ ನಾನು ಸ್ಕಿಪ್ ಮಾಡಿ ಈ ರೀತಿ ಇದನ್ನೇ ಸಿಂಗಲ್ ಕ್ರೋಶವನ್ನೇ ಹಾಕೋತೀನಿ. ಪ್ರತಿ ಹೋಲ್ಗೂ ಆ ಹೋಲ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು. ಅದು ಎಲ್ಲಿವರೆಗೆ ಅಂದರೆ ನಾವು ಅಲ್ಲಿ ಚೈನ್ ಹಾಕ್ಕೊಂಡಿದ್ದೀವಲ್ಲ, ನಾವು 2 ಚೈನ್ ಸ್ಟಾರ್ಟಿಂಗು ಸ್ಲ್ಯಾಟಿನ್ ಹಾರ್ಚನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಅಲ್ಲಿವರೆಗೆ ಹಾಕ್ಕೊಬೇಕಾಗುತ್ತೆ. ನಂತರ ಈ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ 2 ಚೈನು. ಆ 2 ಚೈನ್ ಗ್ಯಾಪ್ವರೆಗೂ ನೀವು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ ಈ ರೀತಿ. ನಂತರ ಇಲ್ಲಿ ಈ ಗ್ಯಾಪಿಂದ ಈ ಡಬಲ್ ಚೈನ್ ಇದೆಯಲ್ಲ, ಈ ಗ್ಯಾಪ್ವರೆಗೆ 5 ಚೈನ್ಗಳನ್ನು ಹಾಕ್ಕೊಳ್ಳಿ. ಅಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು
ಲೆಂತ್ ನೋಡಿ ನನಗೆ 5 ಚೈನ್ ಹಿಡಿಸುತ್ತೆ ಈ ಒಂದು ಗ್ಯಾಪ್ಗೆ. ಹಾಗಾಗಿ ನಾನು 5 ಚೈನನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಹಿಡಿಸುತ್ತೆ 4 ಆದ್ರೂ ಹಾಕೊಬೋದು. ನನಗೆ 5 ಇದೆ. ನೆಕ್ಸ್ಟ್ ಇದಾದಮೇಲೆ 7 ಚೈನನ್ನು ಹಾಕ್ಕೊಳ್ಳಿ. ಆರ್ಚ್ ಕ್ರಿಯೇಟ್ಗೆ ಇದು 5 ಚೈನ್, 7 ಚೈನ್, 5 ಚೈನ್. 1 ಚೈನ್ ಹಾಕ್ಕೊಂಡಿದ್ದೀನಿ, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್, 7 ಚೈನ್. 7 ಚೈನ್ ಆದ ನಂತರ ಸೇಮ್ ಆ 2 ಚೈನ್ ಇದೆಯಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಬ್ಲಾಕ್ ಮಾಡಿ ಮತ್ತೆ 5 ಚೈನನ್ನು ಹಾಕೊಳ್ಳಿ. 1 2 3 4 5. ಮತ್ತು ಈ ಒಂದು ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಸೇಮ್ ಅದೇ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಕಂಬ 2 ಚೈನ್ ಕಂಬ ಆ ನಡುವೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಫಸ್ಟ್ ಯಥಾಸ್ಥಿತಿ ಇತ್ತಲ್ಲ ಆ ಕಡೆನೇ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಬೇಸಿದು ನಾವು ಆರ್ಚ್ ಬೇಸಿದು ನಂತರ ಇಲ್ಲಿಂದನೇ ಡೈರೆಕ್ಟಾಗಿ ನೀವು ಈ ರೀತಿ ಕ್ರೋಶದ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಈ ಆರ್ಚ್ ಒಳಗಡೆ ತ್ರಿಬಲ್ ಕ್ರೋಶದಿಂದ ಫಿಲ್ ಮಾಡ್ಕೊಬೇಕಾಗುತ್ತೆ. 1 ಸಾರಿ 2 ಸಾರಿ ಇದೇ ಗ್ಯಾಪಲ್ಲಿ ಹೋಗಿ ಈ ರೀತಿ ದಾರನ ತಂದು 2ರಲ್ಲೊಂದು 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 ಈ ರೀತಿ ಫಿಲ್ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶನ ಎಷ್ಟು ಹಿಡಿಯುತ್ತೆ 7 ಚೈನ್ಗೆ ಅಷ್ಟು ಫಿಲ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಹಿಡಿಯುತ್ತೆ ನೋಡ್ತೀನಿ. ಫಿಲ್ ಮಾಡಿಬಿಡಿ. ಈಗ 7ಗೆ ಅದು ಡಬಲ್ಲು ಅಂತ ಅಂದ್ರೂ ಒಂದು 15 ಕಂಬಗಳನ್ನು ಹಾಕ್ಕೊಳ್ಳಿ. 15 ಕಂಬ ಹಾಕೋಕ್ಕೆ ಮುಂಚೆ 7 ಕಂಬನ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ಸ್ ಬರುತ್ತಲ್ಲ ಬೀಡ್ಸನ್ನು ಹ್ಯಾಡ್ ಮಾಡೋದಾದರೆ ಅಲ್ಲಿ 7 ಕಂಬ ಆದಮೇಲೆ ನೀವು ಆ ಬೀಡ್ಸನ್ನು ಹ್ಯಾಡ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ಇಲ್ಲ ನಾನು ಆ ಬೀಡ್ಸಸ್ ಯಾವುದೂ ಹ್ಯಾಡ್ ಮಾಡಲ್ಲ ಅನ್ನೋದಾದರೆ ಆ ಆರ್ಚ್ ಪೂರ್ತಿ 15 ತ್ರಿಬಲ್ ಕ್ರೋಶ ಕಂಬಗಳನ್ನು ನೀವು ಹಾಕ್ಕೊಬೇಕಾಗುತ್ತೆ. ಒಂದೇ ಲೆವೆಲ್ಲಿಗೆ ಹಾಕ್ಕೊಳ್ಳಿ. ಆರ್ಚು ಫಿನಿಶಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಅದು ವೇರಿ ಆಗೋ ಚಾನ್ಸಸ್ ಇರೋದ್ರಿಂದ ಕರೆಕ್ಟಾಗಿ ಒಂದೇ ಮೆಜರ್ಮೆಂಟಲ್ಲಿ ಹಾಕ್ಕೊಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ 7 ನೋಡಿ ಆಗಿದೆ. ಇದು ಬೇಡ, ಇದು ಕೌಂಟಿಂಗ್ ಬೇಡ. ಇದು ಚೈನು 1 2 3 4 5 6 7 ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. 7 ಆದಮೇಲೆ ಈ 7 ಆದ ನಂತರ ಆ ಗ್ಯಾಪಲ್ಲಿ ಸ್ವಲ್ಪ ಈ ರೀತಿ ದಾರನ ಮುಂದೆ ಮಾಡಿ ಈ ಒಂದು ಹ್ಯಾಂಗಿಂಗ್ ರೌಂಡ್ ಬೀಡ್ಸಸ್ ಬರುತ್ತಲ್ಲ ಈ ರೀತಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಅಲ್ಲಿಗೆ. ನಂತರ ಪ್ರತಿಯೊಂದು ಎಳೆನೂ ಆ ಕ್ರೋಶದ ಮೇಲೆ ಹಾಕ್ಕೊಂಡು ಕ್ರೋಶದ ಮೇಲೆ 2 ಸಾರಿ ದಾರವನ್ನು ಸುತ್ತಕೊಂಡು ಆರ್ಚ್ ಒಳಗಡೆ ಹೋಗಿ ಈ ರೀತಿ 2ರಲ್ಲೊಂದು 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 ಈ ರೀತಿ ಫಿಲ್ ಮಾಡ್ಕೊಬೇಕು. ನಾನು ಇಲ್ಲಿ 7 ಚೈನ್ ಆದಮೇಲೆ 8 ಕಂಬಗಳನ್ನು 7 ಕ್ರೋಶ ಆದಮೇಲೆ 8ನೇ ಕ್ರೋಶ್ಗೆ ಹೋಗೋಕ್ಕೆ ಮುಂಚೆ ಈ ರೀತಿ ಹ್ಯಾಂಗಿಂಗ್ ಬೀಡ್ಸನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಕಲರ್ ಮ್ಯಾಚ್ ಆಗುತ್ತೆ, ಹಾಗಾಗಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಬೋದು, ಇಲ್ಲ ಡಿಸೈನ್ ಬೀಡ್ಸಸ್ಸನ್ನು ನೀವು ತೊಗೊಬೋದು. ಮತ್ತು ಹೀಗೆ ಬಂದಿದೆ ಇವಾಗ ಕ್ರಿಸ್ಟಲ್ ಹ್ಯಾಂಗಿಂಗ್ ಬೀಡ್ಸಸ್ ಬಂದಿದೆ, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನು ಅದನ್ನು ನಿಮಗೆ ಇನ್ನೊಂದು ಯಾವುದಾದ್ರೂ ಸ್ಯಾರೀಸಲ್ಲಿ ತೋರಿಸ್ತೀನಿ ನಿಮಗೆ. ಬಟ್ ಈಗ ಸದ್ಯಕ್ಕೆ ಅದು ಹ್ಯಾಂಗಿಂಗ್ ಬೀಡ್ಸ್ ನನಗೆ ಸಿಗಲಿಲ್ಲ, ಹಾಗಾಗಿ ನಾನು ಇದೇ ಇದರಲ್ಲಿ ನಿಮಗೆ ನಾರ್ಮಲ್ ಗೋಲ್ಡ್ ಕಲರ್ದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ಯಾವುದಾದ್ರೂ ಬೇರೆ ಸ್ಯಾರಿ ಮಾಡಿದಾಗ ಆ ಕಲರ್ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಅದು ಈ ರೀತಿ ಪ್ರತಿಯೊಂದು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡು ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಲೆವೆಲಿಗೆ ಹೇಳ್ಕೊಡಿ. ಕಂಬಗಳು ಎಷ್ಟು ನೀಟಾಗಿ ಹಾಕ್ತೀರಾ ಅಷ್ಟು ಚೆನ್ನಾಗಿ, ಅಷ್ಟು ತುಂಬ ಬ್ಯೂಟಿಫುಲ್ಲಾಗಿ
ಆರ್ಚ್ ಕ್ರಿಯೇಟ್ ಆಗುತ್ತೆ. ಅದೇ ಒಂದು ಫಿನಿಶಿಂಗ್ ಪರ್ಫೆಕ್ಟಾಗಿ ಬರೋ ಟಿಪ್ಸ್ ಅದು. ನಿಮ್ಗೆ ಇನ್ನೂ ಒಂದು ಅಂತಂದರೆ ಈ ಆರ್ಚಲ್ಲಿ ಇಲ್ಲೂ ಬೀಡ್ಸ್ಬೇಕು ಅಂದರೆ ನೀವು ಹ್ಯಾಂಡ್ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಇಲ್ಲಿ 7 ಆಗಿತ್ತು, 8, 9, 10, 11, 12, 13, 14 ಇನ್ನೊಂದು ಕಂಬ ಹಾಕ್ತೀನಿ 15ಗೆ. ನೀವು 6 ಚೈನನ್ನು ಬೇಸ್ ಲೈನ್ ಹಾಕ್ಕೊಂಡಿದ್ರೆ 13 ಹಾಕ್ಕೊಂಡು ಎಂಡ್ ಮಾಡ್ಬೋದು. ಇದನ್ನಾದ ನಂತರ ಸೇಮ್ ಈ ಒಂದು ನಾವು ಇಲ್ಲಿ ಆರ್ಚ್ ಬರುತ್ತಲ್ಲ ಅಲ್ಲಿಗೆ ನೀವು ಲಾಕ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಸೇಮ್ ಈ ಒಂದು ಲಾಕ್ ಬರುತ್ತಲ್ಲ, ನೀವು ಇಲ್ಲಿ ಒಂದು ಲಾಕ್ ಮಾಡ್ಕೊಬೋದು, ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಬೋದು, ಅದೇ ಥರನೂ ಮಾಡ್ಬೋದು. ನೋಡಿ ಈ ರೀತಿ ಲಾಕ್ ಆದಮೇಲೆ ನಾವು ಫಸ್ಟು ಚೈನ್ನ ಲಾಕ್ ಮಾಡಿರ್ತೀವಲ್ಲ, ನೆಕ್ಸ್ಟು ಫಸ್ಟ್ ಕಾಣಿಸ್ತಾ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೋದು. ನೋಡಿ ಕಾಣಿಸ್ತಾ ಇರ್ಬೋದು, ಇವತ್ತಿನ ಡಿಸೈನು ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಈ ಥರ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನಂತರ ಈ ಒಂದು ನಾವು ಗ್ಯಾಪ್ ಇದೆಯಲ್ಲೇನೋ ಕಾಣಿಸ್ತಾ ಇದೆಯಲ್ಲ, ಈ ಗ್ಯಾಪಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶವನ್ನು ಆ ಗ್ಯಾಪು ಪೂರ್ತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ಗ್ಯಾಪ್ಗೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಹೋಗಿ, ಇಲ್ಲ ಚೈನ್ನ ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ಈ ರೀತಿ ಯಾವುದೂ ಗ್ಯಾಪನ್ನು ಬಿಡಬಾರ್ದು. ಇದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಈ ರೀತಿ ಸಿಂಗಲ್ ಕ್ರೋಶವನ್ನು ಸ್ಯಾರಿಯಿಂದ ಅಟ್ಯಾಚ್ ಮಾಡ್ಕೊಬೇಕು. ಯಾಕಂದರೆ ನಾವು ಫಸ್ಟು ನಿಮಗೆ ಬೀಡ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಆ ಥರ ಮಾಡಿದ್ದೀವಿ. ಹಾಗಾಗಿ ಸೇಮ್ ಅದೇ ರೀತಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ನಂತರ ದಾರ ಮುಂದೆ ಮಾಡಿ ಸೇಮ್ ರೌಂಡ್ ಬೀಡ್ಸನ್ನು ಆ್ಯಡ್ ಮಾಡಿ. ಈ ರೀತಿ ರೌಂಡ್ ಬೀಡ್ಸಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿ. ನಂತರ ಲಾಕ್ ಮಾಡಿ, ಆ ರೌಂಡ್ ಬೀಡ್ಸನ್ನು ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿ. ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಡೈರೆಕ್ಟು ನೀವು ಕ್ರೋಶೆ ಮೇಲೆ ಒಂದು ಸಾರಿ ಚೈನನ್ನು ತೊಗೊಂಡು ಸ್ಲ್ಯಾಟಿನ್ ಆರ್ಚ್ ಬೇಕಲ್ಲ, ಹಾಗಾಗಿ ಸ್ವಲ್ಪ ಸ್ಲ್ಯಾಟಿನ್ ಟೈಪಲ್ಲಿ ಒಂದು ಪಾಯಿಂಟ್ ಕ್ರೋಶವನ್ನು ಇಟ್ಕೊಂಡು ಪಾಯಿಂಟ್ ಮಾಡಿಕೊಂಡು ಡಬಲ್ ಕ್ರೋಶವನ್ನು ಹಾಕೊಳ್ಳಿ. ನಂತರ 2 ಚೈನನ್ನು ಹಾಕ್ಕೊಳ್ಳಿ. 1, 2 ಚೈನನ್ನು ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ಅಲ್ಲಿ ಆರ್ಚನ್ನು ಸ್ಲ್ಯಾಟಿನ್ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದೇ ರೀತಿ ನೋಡಿ, ಈ ರೀತಿ ಡಿಸೈನ್ ಈ ರೀತಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಡಿಸೈನ್ ಬರುತ್ತೆ. ಈ ಲುಕ್ಕು ಹಿಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಮಾಡಿದಾಗಲೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕ್ರೋಶನ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಸೇಮ್ ಇದೇ ಗ್ಯಾಪಲ್ಲಿ ಹೋಗಿ ನಾವು ಈ ಒಂದು ಸ್ಲ್ಯಾಟಿನ್ ಆರ್ಚ್ 4 ಆರ್ಚನ್ನು ಹಾಕ್ಕೊಬೇಕು. 2ರಲ್ಲೊಂದು, 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 ಮತ್ತು ಒಳಗಡೆ ಹೋಗಿ ನಾವು ಒಟ್ಟು 6 ಕಂಬಗಳನ್ನು ಹಾಕ್ಕೊಬೇಕು. ಯಾಕಂದರೆ ನಾವು ಫಸ್ಟು 6 ಕಂಬಗಳನ್ನು ಹಾಕ್ಕೊಂಡಿದ್ದೀವಿ ಪ್ರತಿಯೊಂದು ಸ್ಲ್ಯಾಟಿನ್ ಆರ್ಚ್ಗೆ. ಹಾಗಾಗಿ ಇಲ್ಲೂ ಸಹ ನೀವು 6 ಕಂಬಗಳನ್ನು ಹಾಕ್ಕೊಳ್ಳಿ. ನಾನು ಪೂರ್ತಿ ನಿಮ್ಗೆ ಇದೇ ರೀತಿ ಈ ಬೇಸಿಕ್ ಸ್ಟೆಪ್ ಮಾಡಿಬಿಟ್ಟು ನೆಕ್ಸ್ಟು ಆರ್ಚ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು 4 ಸ್ಲ್ಯಾಟಿನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ನಿಮಗೆ ಈ ಒಂದು ಗ್ಯಾಪಲ್ಲಿ ನಿಮಗೆ ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಿದ್ದೆ. ಚೈನು ಸಹ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ.
ಎರಡು ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಬೋದು. ಒಟ್ಟು 5 ಚೈನನ್ನು ಹಾಕ್ಕೊಳ್ತೀನಿ. 3 ಆಗಿದೆ, 4 5. ಉಲ್ಟಾ ಮಾಡ್ಕೊಳ್ಳಿ ಸ್ಯಾರೀಸ್ನ. ಉಲ್ಟಾ ಮಾಡಿಕೊಂಡು ಸೇಮ್ ನಾವು ಇಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದೇ ಗ್ಯಾಪಲ್ಲಿ ಹೋಗಿ ಆ ಹೋಲ್ ಕಾಣಿಸುತ್ತೆ ನಿಮಗೆ. ಈಗ ನಾನು ತೋರಿಸ್ತೀನಿ ನಿಮಗೆ. ಕಂಬದ ನಡುವೆ ಗ್ಯಾಪ್ ಅಲ್ಲ, ಕಂಬ ಮತ್ತು ಒಂದು ಕಂಬ ಮತ್ತು 2 ಚೈನ್, ಈ ಗ್ಯಾಪ್ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ದಾರನ ತಂದು ಲಾಕ್ ಮಾಡಿ. ಎರಡೂ ಸ್ಟೆಪ್ಪಲ್ಲೂ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎರಡೂ ಮಾಡ್ಕೊಬೋದು, ನೀವು ಎರಡನ್ನೂ ಮಾಡ್ಕೊಬೋದು, ಪ್ರಾಬ್ಲಮ್ ಏನಿಲ್ಲ. ಮತ್ತು 5 ಚೈನ್ 1 2 3 4 5 ಚೈನ್ ಸೇಮ್ ಅದೇ ಒಂದು ಕಂಬ ಮತ್ತು ಫಸ್ಟ್ ನಾವು ಸ್ಲ್ಯಾಟಿನ್ ಹಾಕಬೇಕಾದ್ರೆ ಚೈನ್ ಹಾಕ್ಕೊಂಡಿರ್ತೀವಲ್ಲ 2 ಚೈನು, ಆ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ದಾರ ಬಿಟ್ಕೊಳ್ಬಾರ್ದು. ಸ್ವಲ್ಪ ಆದಷ್ಟು ಆ ಥರ ದಾರ ಬಿಟ್ಕೊಳ್ಳೋದೆಲ್ಲನೂ ಅವಾಯ್ಡ್ ಮಾಡಿ, ಫಿನಿಶಿಂಗ್ ಬರೋದಿಲ್ಲ. ಅದೇ ಕಾರಣಕ್ಕೋಸ್ಕರ ಆ ಥರ ಬಂದಾಗ ಈ ರೀತಿ ನೀಟಾಗಿ ಸ್ವಲ್ಪ ಫೋಲ್ಡ್ ಮಾಡಿ ಹಿಡ್ಕೊಳ್ಳಿ. ಲಾಕ್ ಆಗಿದೆ. ಈಗ 7 ಚೈನನ್ನು ಹಾಕ್ಕೊಳ್ಳಿ. ನೀವು ನಿಮಗೆ ಎಷ್ಟು 6 ಆದರೂ ಹಾಕ್ಕೊಳ್ಬೋದು. ನಾನು 7 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಆಗಿದೆ, 2 3 4 5 6 7. ನೆಕ್ಸ್ಟು ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಬೇಕಾಗುತ್ತೆ. 2 ಚೈನ್ ಗ್ಯಾಪು ನಾನು ಫಸ್ಟ್ ನೀವು ಲಾಕ್ ಮಾಡಿದ್ನಲ್ಲ, ಅದೇ ಗ್ಯಾಪಲ್ಲಿ ಹೋಗಿ ಈ ಒಂದು ಬೇಸ್ ಚೈನನ್ನ ಲಾಕ್ ಮಾಡಿ, ಮತ್ತು 5 ಚೈನನ್ನು ಹಾಕ್ಕೊಳ್ಳಿ. 5 ಚೈನ್ 5 ಚೈನ್ 7 ಚೈನ್ 5 ಚೈನ್ 1 2 3 4 5. ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಮತ್ತೆ ನೋಡಿ ಉಲ್ಟಾ ಇಟ್ಕೊಂಡಿದ್ದಲ್ಲ, ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಯಥಾಸ್ಥಿತಿ ಫಸ್ಟ್ ಇತ್ತಲ್ಲ ಅದೇ ಸ್ಪೇಸ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದನೇ ಡೈರೆಕ್ಟಾಗಿ ಇದು ಹಾರ್ಚು 7 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಈ ಹಾರ್ಚಲ್ಲಿ ಹೋಗಿ ನೀವು ತ್ರಿಬಲ್ ಕ್ರೋಶ ಸಹಾಯದಿಂದ ಆ ಹಾರ್ಚನ್ನು ಫಿಲ್ ಮಾಡಬೇಕಾಗುತ್ತೆ. ಹಾರ್ಚ್ ಒಳಗಡೆ ಹೋಗಿ ಎಷ್ಟು 7 ಚೈನ್ವರೆಗೂ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7 ಚೈನ್ ಆದಮೇಲೆ 8 ಚೈನ್ ಬಂದಾಗ ಆ ಒಂದು ಗೆಜ್ಜೆ ಬೀಡ್ಸಸ್, ಹ್ಯಾಂಗಿಂಗ್ ಬೀಡ್ಸಸ್ ಇರುತ್ತಲ್ಲ, ಅದನ್ನು ಲಾಕ್ ಮಾಡಬೇಕು. 2 2 2 2 ಇದೇ ರೀತಿ 7 ಚೈನನ್ನು ಹಾಕ್ಕೊಂಡು ಬೀಡ್ಸನ್ನು ಆ್ಯಡ್ ಮಾಡಬೇಕು. ಆರ್ಚಲ್ಲಿ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟಾಗಿದೆ. ಒಂದು ಇದು ಬೇಡ, ಈ ಚೈನ್ ಬೇಡ. 1 2 3 4 5 ಆಗಿದೆ. ದಾರ ಮುಂದೆ ಮಾಡಿ, ಈ ರೀತಿ ದಾರ ಮುಂದೆ ಮಾಡಿಬಿಟ್ಟು ಈ ಹ್ಯಾಂಗಿಂಗ್ ಬೀಡ್ಸನ್ನು ಕ್ರೋಶೆಗೆ ಇನ್ಸರ್ಟ್ ಮಾಡ್ಕೊಬೇಕು. ಫಸ್ಟು ನೀವು ಕ್ರೋಶೆಗೆ ಇನ್ಸರ್ಟ್ ಮಾಡಿ, ಈ ದಾರಕ್ಕೆ ಆ ಕ್ರೋಶ ಸಹಾಯದಿಂದ ದಾರಕ್ಕೆ ಇನ್ಸರ್ಟ್ ಮಾಡಿ. ನಂತರ ಡೈರೆಕ್ಟಾಗಿ ಲಾಕ್ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಕ್ರೋಶದ ಮೇಲೆ 2 ಸರಿ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಹಿಂಗೆ ಇದೇ ರೀತಿ ಪ್ರತಿ ಒಂದು ಆರ್ಚನ್ನು ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರತಿ ಆರ್ಚನ್ನು ಒಂದೇ ಲೆವೆಲಿಗೆ ಇರಬೇಕು ಫ್ರೆಂಡ್ಸ್. ಇದು ನಾವು ಎಳೆಯೋ ರೀತಿಲೂ ಸಹ ಆರ್ಚ್ ಫಿನಿಶಿಂಗು ಪ್ರಾಬ್ಲಮ್ ಆಗುತ್ತೆ. ನೀವು ಒಂದೇ ಲೆವೆಲಿಗೆ ಹೇಳಿಕೊಂಡು ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಬೀಡ್ಸ್ ಬೇಡ, ನನಗೆ ಸ್ವಲ್ಪ ಕುಚ್ಚು ಬೇಕು ಅಂತ ಹೇಳೋದಾದರೆ ಹ್ಯಾಂಗಿಂಗ್ ಸ್ಪೇಸಲ್ಲಿ ನೀವು ಕುಚ್ಚನ್ನು ಹಾಕ್ಕೊಳ್ತೀನಿ ಅಂತಂದರೆ ಹಾಕೊಬೋದು, ಅದು ಒಂದು ಡಿಸೈನ್ ಆಗುತ್ತೆ.
ಇಲ್ಲ ರೌಂಡ್ ಬೀಡ್ಸ್ ಹಾಕಿದ್ದೀನಿಲ್ಲ ಆ ಸ್ಪೇಸಲ್ಲಿ ಹಾಕ್ಕೊಳ್ತೀನಿ ಅಂತ ಅಂದರೆ ನೀವು ಆ ಗ್ಯಾಪಲ್ಲಿ ಕುಚ್ಚನ್ನ ನೀವು ಆ್ಯಡ್ ಮಾಡ್ಕೊಬೋದು. ಸೆವೆನ್ ಆಗಿತ್ತು, ಬೀಡ್ಸ್ ಆ್ಯಡ್ ಮಾಡಿದ್ದೆ. ನೆಕ್ಸ್ಟು 8, 9, 10, 11, 12, 13, 14 ಇನ್ನೊಂದು ಲಾಸ್ಟು 15. ಆದಮೇಲೆ ಸೇಮ್ ಅದು ನಮ್ಮಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿಬಿಟ್ಟು ಕಂಟಿನ್ಯೂ ಆ ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ನೀವು ಈ ರೀತಿ ಸಿಂಗಲ್ ಕ್ರೋಶ 5 ಸಿಂಗಲ್ ಕ್ರೋಶ. ನಾನು ಅಲ್ಲಿ ನಿಮಗೆ ಡೈರೆಕ್ಟು ಸಿಂಗಲ್ ಕ್ರೋಶ ಈ ಸೈಡಲ್ಲಿ ಮಾಡಿದ್ದೆ. ಇಲ್ಲಿ ನೀವು ಚೈನ್ ಹಾಕ್ಕೊಟ್ಟಿದ್ದಿಲ್ಲ, ನಾನು ಇಲ್ಲಿ ಚೈನ್ ಹಾಕಿದ್ದಕ್ಕೆ ನೀವು ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೋದು. 2 ಆಗಿದೆ, 3 ಆಗಿದೆ, 4, 5 ಆದ ನಂತರ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ ದಾರ ಮುಂದೆ ಮಾಡಿ ರೌಂಡ್ ಬೀಡ್ಸನ್ನು ಇಲ್ಲಿ ಹ್ಯಾಂಡ್ ಮಾಡಬೇಕು. ಈ ಥರ ಕ್ರೋಶೆಗೆ ಇನ್ಸರ್ಟ್ ಮಾಡಿಕೊಂಡು ನಂತರ ದಾರಕ್ಕೆ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿ. ಲಾಕ್ ಮಾಡಿ ಮತ್ತೆ 2 ಚೈನನ್ನು ಹಾಕ್ಕೊಂಡು ಸ್ಲ್ಯಾಟಿನ ಆರ್ಚನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಗ್ರ್ಯಾಂಡಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಎಲ್ಲೂ ಸಹ ನಿಮಗೆ ಸುಕ್ಕು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಮಾಡಿಕೊಂಡ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಈ ರೀತಿ ಎಳೆದುಬಿಟ್ರೆ ಸರೋಗುತ್ತೆ. ಸ್ವಲ್ಪನಾದರೂ ಒಂದು ಮಾಡ್ಕೊಂಡಿದ್ರೆ ಸರೋಗುತ್ತೆ. ಅದೇನಾಗಿದೆ ಈ ಥರ ಬರ್ತಾ ಸ್ವಲ್ಪ ಈ ಥರ ಮಾಡ್ಕೊಂಡಾಗ ಕೈಯಲ್ಲಿ ಸರೋಗುತ್ತೆ. ನೋಡಿ ಈ ಒಂದು ಡಿಸೈನ್ದು ಈ ಒಂದು ದಿನದ ಡಿಸೈನ್ ಈ ಥರ ಕಾಣಿಸ್ತಾ ಇದೆ ಈ ವಿಡಿಯೋದು. ಪೂರ್ತಿ ಸ್ಯಾರಿ ಪೂರ್ತಿ ಮಾಡಿಬಿಟ್ಟು ನಿಮಗೆ ಲಾಸ್ಟ್ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಈ ಒಂದು ಸ್ಪೇಸಲ್ಲಿ ನೀವು ಕುಚ್ಚನ್ನು ಸಹ ಹಾಕೊಬೋದು, ಇಲ್ಲೂ ಸಹ ಹಾಕ್ಕೋಬೋದು. ಕ್ರಿಯೇಟಿವಿಟಿ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮಾಡ್ಬೋದು. ನಾನು ಪೂರ್ತಿ ಸ್ಯಾರಿ ಪೂರ್ತಿ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್.